ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಯಾಣದ ಕುರಿತು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ಯಾಣವು ಸಿರ್ಸಿಯಿಂದ 32 ಕಿಲೋಮೀಟರ್ ದೂರ ಐತಿ. ಅದೇ ಕುಮಟಾದಿಂದ 37 ಕಿಲೋಮೀಟರ್ ದೂರ ಐತಿ. ಯಾಣ ಅಂದ ತಕ್ಷಣ ನಮ್ಗೆ ನೆನಪಾಗೋದು ನಮ್ಮ ಕನ್ನಡ ಸಿನಿಮಾ ನಮ್ಮೂರ ಮಂದಾರ ಹೂವೆ. ಅದರಲ್ಲಿ ಯಾಣದ ಸುತ್ತಮುತ್ತ ಚಿತ್ರೀಕರಣ ಮಾಡೈತಿ. ನಾವು ನೋಡ್ರಿ, ಯಾಣ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲೈತಿ. ಅದು 8 ಕಿಲೋಮೀಟರ್ ದೂರದಲ್ಲಿದ್ದಾಗ ನಾವು ಹೋದ್ವಿ. ಆಮೇಲೆ ಏನಾಗ್ತದೆ, ಬಸ್ಗಳು ಕೂಡ ಈ 4 ಕಿಲೋಮೀಟರ್ ಇದ್ದಾಗನೇ ಬಸ್ ಒಳಗಡೆ ಹೋಗ್ಲಿಕ್ಕಾಗಲ್ಲ. ಆದರೆ ಖಾಸಗಿ ವಾಹನಗಳು ಕೂಡ ಅಲ್ಲಿ ಹೋಗ್ತಾವು. ಆ 4 ಕಿಲೋಮೀಟರ್ದಲ್ಲಿ ನಾವು ಕೂಡ ಬೈಕಲ್ಲಿ ಹೋಗಿ ಆ ಸುಂದರವಾದಂಥ ಹಸಿರು ವನಗಳ ಮಧ್ಯೆ, ಸುತ್ತಲೂ ಹಸಿರು ವನ, ಆ 4 ಕಿಲೋಮೀಟರ್ ಬೈಕಲ್ಲಿ ಹೋಗಿ ಏನು ಮಾಡಿದ್ವಿ, ನಾವು ಅಲ್ಲಿ ನಮ್ಮ ಬೈಕನ್ನು ನಿಲ್ಲಿಸಿದಾಗ ಅಲ್ಲಿಂದ ಮತ್ತೆ ನಾವು ಒಂದು 0.5 ಮೀಟರ್ ಒಳಗಡೆ ನಡ್ಕೊತ ಹೋಗಬೇಕು. ಈ ಯಾಣದ ಕುರಿತು ಒಂದು ಗಾದೆ ಐತ್ರಿ, ಏನಂದ್ರೆ ರೊಕ್ಕಿದ್ರೆ ಗೋಕರ್ಣಕ್ಕೆ ಹೋಗ್ಬೇಕು, ಸೊಕ್ಕಿದ್ರೆ ಯಾಣಕ್ಕೆ ಹೋಗ್ಬೇಕಂತ. ಅಂದ್ರೆ ಯಾಣಕ್ಕೆ ಹೋಗೋದು ಅಷ್ಟು ಸಾಹಸ ಅಂತಲೇ ಒಂದು ಕೆಲಸ. ಯಾಣ ಬಂತು, ನಾವೇನು ಮಾಡಿದ್ವಿ, ಯಾಣದ ಒಳಗಡೆ ಹೋದ್ವಿ. ಅಲ್ಲಿ ಕೂಡ ಖಾಸಗಿ ವಾಹನಗಳು ನಿಂತಿದ್ದು. ನಾವು ಮೊದಲು ಬರುವಾಗ ಯಾವ ವಾಹನವೂ ಇರಲಿಲ್ಲ, ನಾವೇ ಅಷ್ಟೇ ಹೊಂಟ್ವೇನಪ್ಪ ಅಂತ ಅನಿಸ್ತಿತ್ತು ಆ ಕಾಡಿನ ಮಧ್ಯೆ. ಆದರೆ ಅಲ್ಲಿ ಹೋಗಾಗ ನಮ್ಗಿಂತಲೂ ಮುಂಚೆ ಅನೇಕ ಜನ ಬಂದಿದ್ದರು. ನಾವು ಕೂಡ ಯಾಣವನ್ನು ನೋಡಲಿಕ್ಕೆ ನಮ್ಮ ಬೈಕನ್ನು ನಿಲ್ಲಿಸಿ ಅಲ್ಲಿ ಹೋದ್ವಿ. ನಮಗೆ ನೋಡ್ರಿ, ಎಂಟ್ರೆನ್ಸ್ ಫೀ 10 ರೂಪಾಯಿ ಇತ್ತು. ಅಲ್ಲೇ ಬೈಕನ್ನು ನಿಲ್ಲಿಸಿ ಹೋದ್ವಿ. ಹೋದ ತಕ್ಷಣ ನಮಗೆ ಯಾಣದ ಶಿಖರ ನಮ್ಮನ್ನು ಕೈ ಮಾಡಿ ಕರೀತಾ ಇತ್ತು. ದೊಡ್ಡದಾದ ಬಂಡೆ, ಇದು ಭೈರವೇಶ್ವರ ಶಿಖರ ಅಂತೀವಿ. ಸುಮಾರು 120 ಮೀಟರ್ ಎತ್ತರ ಐತಿ. ಅಷ್ಟೇ ಅಗಲವಾದ, ಬೃಹದಾಕಾರವಾದ, ಭಯಂಕರವಾದ ಶಿಲಾರೂಪವಾಗೈತಿ. ಈ ಬಂಡೆಯ ಮಧ್ಯೆ ನೋಡ್ರಿ ಅನೇಕ ಶೀಳುಗಳದಾವು. ಸೂರ್ಯನ ಕಿರಣಗಳು ಮೇಲಿಂದ ಬೀಳ್ತಾವು. ಇದರ ಮುಂದೆ ಇನ್ನೊಂದು ಕೂಡ ಕಿರಿದಾದಂತಹ ಮೋಹಿನಿ ಶಿಖರನೂ ಕೂಡ ಐತಿ. ಇದು 90 ಮೀಟರ್ನಷ್ಟು ಎತ್ತರದಲ್ಲಿ ಐತಿ. ಈ ಯಾಣ ಅಂತ ಹೇಳ್ತೀವಲ್ಲ, ಈ ಯಾಣದ ಹಿಂದೆ ಅನೇಕ ಪೌರಾಣಿಕ ಕಥೆ ಅದಾವು. ಸ್ಕಂದ ಪುರಾಣದಲ್ಲಿ ಯಾಣದ ಕಥೆ ಇದೆ ಅಂತೆ. ಭಸ್ಮಾಸುರ ಈಶ್ವರನಿಂದ ಯಾರ ತಲೆ ಮೇಲೆ ಕೈ ಇಟ್ಟರು ಭಸ್ಮವಾಗುವ ವರವನ್ನು ಪಡೆದು ಅದನ್ನು ಪರೀಕ್ಷಿಸಲು ಈಶ್ವರನ ತಲೆಯ ಮೇಲೆ ಕೈ ಇಡಲು ಹೋದಾಗ ಶಿವನು ಆತನಿಂದ ತಪ್ಪಿಸಿಕೊಂಡು ಭಸ್ಮಾಸುರನನ್ನು ಕುಣಿಯುವಂತೆ ಮಾಡಿ, ಉಪಾಯದಿಂದ ತನ್ನ ತಲೆಯ ಮೇಲೆ ಭಸ್ಮಾಸುರ ಕೈ ಇಟ್ಟುಕೊಳ್ಳುವಂತೆ ಮಾಡಿ ಭಸ್ಮಾಸುರನನ್ನು ಭಸ್ಮವಾಗುವಂತೆ ಮಾಡಿದ ಸ್ಥಳವೇ ಯಾಣ ಎಂಬುವಂಥ ಒಂದು ಕಥೆ ಐತಿ. ಈ ಭಸ್ಮದಿಂದಲೇ ಯಾಣದ ಬಂಡೆಗಳು ಕಪ್ಪಾಗಿ ಅವುಗಳಿಗೆ ಭೈರವೇಶ್ವರ ಹಾಗೂ ಮೋಹಿನಿ ಶಿಖರ ಅಂತ ಕರೀತಾರಂತ ಕೂಡ ನಂಬಿಕೆ ಐತ್ರಿ. ಈ ಯಾಣದ ಕುರಿತು ಮತ್ತು ಆಮೇಲೆ ವೈಜ್ಞಾನಿಕ ಕಾರಣನೂ ಐತೆ ನೋಡ್ರಿ. ಹೆಂಗಂದ್ರೆ, ಇಲ್ಲಿ ಅನೇಕ ಮಿಲಿಯನ್ ವರ್ಷಗಳ ಹಿಂದೆ ಜ್ವಾಲಾಮುಖಿಗಳಿಂದ ಉಂಟಾದ ಕ್ಯಾಲ್ಸಿಯಂ ಅಮೋನೇಟ್ ಅನ್ನುವಂಥ ಕಲ್ಲುಗಳದು. ಇವು ಈ ಬಂಡೆಗಳಲ್ಲಿ 16% ಮ್ಯಾಂಗ್ನೀಸ್ ಇರುವುದು ಸಂಶೋಧನೆಗಳಿಂದ ದೃಢಪಟ್ಟದ. ಈ ಇದರಿ ಕಾಣುವಂಥದ್ದು ಇದು ಮೋಹಿನಿ ಶಿಖರ. ನಾವೇನು ಮಾಡಿದ್ವಿ, ಯಾಣದ ಸುತ್ತ 120 ಮೀಟರ್ಗಳಲ್ಲಿ ಎಲ್ಲ ಸುತ್ತುವರೆದು ಹೋದ್ವಿ. ತುಂಬ ಬಿಸಿಲು, ಯಾಕಂದರೆ ಇದು ಕಪ್ಪಾದಂಥ ಒಂದು ಬಂಡೆ ಅದಲ್ಲ. ಆ ಕಪ್ಪಾದಂಥ ಬಂಡೆಯಿಂದ ತುಂಬ ಬಿಸಿಲು ಬಡಿತದ. ಮೊದಲು ಹೋಗುವಾಗ ಇಳಿಜಾರು ಪ್ರದೇಶ ಇರುವುದರಿಂದ ನಾವೆಲ್ಲ ಬೇಗ ಬೇಗ ಹೋದ್ವಿ. ಯಾಣ ನೋಡಿ ಹೋಗುವಾಗ ನೋಡಿ, ಅದಕ್ಕೆ ಗಾದೆ ಮಾತು, ಅದು ಸುಳ್ಳಲ್ಲ. ಸೊಕ್ಕಿದ್ರೆ ಯಾಣಕ್ಕೆ ಹೋಗಂತ ಅಂದಾರಲ್ಲ, ಅದೇ ರೀತಿ ನಮ್ಗೆ ಅನುಭವ ಆಯಿತು. ತುಂಬ ಆಯಾಸ ಆಯಿತು ಬಿಸಿಲಿನ ಸೆಕೆಯಿಂದ. ಆದರೂ ಆ ಸಹ್ಯಾದ್ರಿ ಬೆಟ್ಟಗಳ ಮಧ್ಯದಲ್ಲಿರುವಂತಹ ಆ ಶಿಖರದ ಮಧ್ಯೆ ಎಷ್ಟೇ ಆಯಾಸ ಆದರೂ ಕೂಡ ಅದನ್ನು ಮತ್ತೆ ಮರೆತು ಮನಸ್ಸಿಗೆ ತುಂಬ ಮುದವನ್ನು ನೀಡುವಂತಹ ಒಳ್ಳೆಯ ಸ್ಥಳ ಅದು ಯಾಣ. ನಾವು ಹಾಗೆ ಹೋಗ್ತಾ ಹೋಗ್ತಾ ನೋಡ್ರಿ, ಇದು ಎತ್ತರವಾದಂಥ ಯಾವ ಗಿಡ ಅಪ್ಪ ಅಂತ ನೋಡ್ತೀವಿ, ಮಾವಿನ ಗಿಡ. ಇದು ಇಷ್ಟು ಎತ್ತರದಲ್ಲಿರುವಂಥದ್ದು, ಗಗನವನ್ನೇ ಮುಟ್ಲಿಕ್ಕೆ ಹೋದಂತಹ ಇದು ಮಾವಿನ ಗಿಡ. ಅಂದರೆ ಇದು ಯಾಕೆ ಹಿಂಗೆ ಎತ್ತರದಲ್ಲಿ ಇರ್ತಾವಪ್ಪ ಅಂತಂದ್ರೆ, ಇದು ಸಹ್ಯಾದ್ರಿ ಬೆಟ್ಟಗಳಲ್ಲಿ ತಗ್ಗಾದ ಪ್ರದೇಶ ಇರುವುದರಿಂದ ಸೂರ್ಯನ ಕಿರಣಗಳು ಕೆಳಗಡೆ ಬರೋದಿಲ್ಲ. ಆ ಮೇಲ್ಗಡೆ ಇರುವಂಥ ಸೂರ್ಯನ ಕಿರಣಗಳು ಎಲ್ಲಿ ಬೆಳೀತಾವೋ ಅಲ್ಲಿವರೆಗೂ ಈ ಗಿಡಗಳು ಬೆಳೀತಾವೆ. ಅದಕ್ಕಾಗಿ ಇಲ್ಲಿ ನೇರವಾಗಿ ಅವು ಎತ್ತರವಾಗಿ ಹಚ್ಚ ಹಸಿರಾಗಿರುವಂತಹ ಪ್ರದೇಶವೇ ಈ ಸಹ್ಯಾದ್ರಿ ಬೆಟ್ಟ ಅಂತ ಹೇಳ್ಬೋದು. ಈ ಸಿರ್ಸಿಯಿಂದ ಅನೇಕ ಸುತ್ತಮುತ್ತಲು ಅನೇಕ ಇನ್ನೂ ಶೈಕ್ಷಣಿಕ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಅದಾವು. ಇಲ್ಲಿಂದನೇ ಈಗ ನಾವು ಈಗ ಯಾಣದಿಂದ ಮುಂದೆ ಹೋದರೆ 7 ಕಿಲೋಮೀಟ್ರಲ್ಲಿ ಹೋದರೆ ವಿಭೂತಿ ಫಾಲ್ಸ್ ಅಂತ ಬರ್ತದೆ. ಆಮೇಲೆ ಇನ್ನೂ ಅನೇಕ ಸ್ಥಳಗಳು ಕೂಡ ಅದಾವು. ಅಲ್ಲಿ ಮೇಲೆ ಹತ್ಕೋತಾ ಬಂದಂಗೆ ನಮ್ಗೆ ಮಧ್ಯದಲ್ಲಿ ಕೂಡ ಕೂಡಲಿಕ್ಕೆ, ವಿಶ್ರಾಂತಿ ತೊಗೊಳ್ಳಿಕ್ಕೆ ಆಸನಗಳ ವ್ಯವಸ್ಥೆಗಳನ್ನು ಕೂಡ ಮಾಡೈತಿ. ಬಿಸಿಲಾದ್ರಿಂದ ನಾವು ಹೋಗಿ ಬಂದು ನಾವು ನಮ್ಮ ಮನೆಯವರು ಒಂದು 5 ನಿಮಿಷ ಅಲ್ಲಿ ರೆಸ್ಟ್ ತೊಗೊಂಡ್ವಿ. ಕುಂತು ಮುಂದೆ ಹಾಗೆ ಹೋಗಿ ಏನು ಮಾಡೋದು ನೋಡಿರಿ, ಇಲ್ಲಿ ಮಕ್ಕಳೆಲ್ಲ ಬರಾಕತ್ತಾರೆ. ಹೋಗುವಾಗ ಎಷ್ಟು ಕೊಂಡ್ಕೋತ ಹೋಗ್ತಾರೆ, ಬರಾಗ ಗೊತ್ತಾಗ್ತದ ಯಾಣದಿಂದ ಬರುವಾಗ ಯಾವ ರೀತಿ ಅನುಭವ ಆಗ್ತದೆ ಅಂತ ಹೇಳಿ. ಆ ಹಸಿರು ವನಗಳ ಮಧ್ಯೆ ನಾವು ಕುಂತು ವಿಶ್ರಾಂತಿ ತೊಗೊಂಡ ತಕ್ಷಣ ಏನು ಮಾಡಿದ್ವಿ, ಹಾಗೆ ಮುಂದೆ ಹೋಗಿ ಹೊರಗಡೆ ಹೋಗಲಿಕ್ಕೆ ಹೋದಾಗ ಅಲ್ಲಿ ಕೂಡ ತಂಪಾದ ನೀರು ಹಾಗೂ ಕೂಲ್ ಡ್ರಿಂಕ್ಸ್ ಕೂಡ ವ್ಯವಸ್ಥೆ ಐತಿ. ಒಂದು ಅಂಗಡಿ ಐತಿ, ಚಿಕ್ಕದಾದಂಥ ಅಂಗಡಿ ಐತಿ. ಅಲ್ಲಿ ಹೋಗಿ ನಾವೇನು ಮಾಡಿದ್ವಿ,
ಕೋಲ್ಡ್ ಡ್ರಿಂಕ್ಸ್ ಅಂತ ತೊಗೊಂಡ್ವಿ, ನಮ್ಮ ಆದಂಥ ದಣಿವನ್ನು ನಿವಾರಿಸ್ಕೊಂಡ್ವಿ. ಸುತ್ತಮುತ್ತ ಎಷ್ಟೇ ನೋಡಿದ್ರೂ, ನಾವು ತಲೆ ಎತ್ತಿ ನೋಡಿದ್ರೂ ಕೂಡ ಕಣ್ಣಿಗೆ ಗೋಚರವಾಗದಂತಹ ಗಿಡಗಳು, ಅಷ್ಟು ಎತ್ತರವಾದಂತಹ ಪ್ರದೇಶದಲ್ಲಿ ಅಂಥ ಮರಗಳು ಬೆಳೆದಾವು. ಆ ಬೆವರಿನ ದಣಿವನ್ನು ಆರಿಸ್ಕೊಳ್ಳಿಕ್ಕೆ ಕೂಡ ನಾವು ಹೋಗಿ ಅಲ್ಲೇ ಅಂಗಡಿಯಲ್ಲಿರುವಂತಹ ಒಂದು ಕೋಲ್ಡ್ ಡ್ರಿಂಕ್ಸ್ ಅಂತ ತೊಗೊಂಡು ಕುಡಿದು ತಂಪಾಗಿಸ್ಕೊಂಡ್ವಿ. ಹೀಗೆ ಇಲ್ಲಿ ಸಿರಸಿಗೆ ಬಂದ್ವಿ ಅಂತ ನೋಡ್ರಿ, ನಮ್ಮ ಊರಿಂದ ಈ ಕಡೆ ಬಿಜಾಪುರದಿಂದ ಈ ಕಡೆ ಬಂದ್ವಿ ಅಂದ್ರೆ ಅನೇಕ ಸ್ಥಳಗಳನ್ನು ಕೂಡ ನೋಡ್ಬೋದು ನಾವು. ಸುತ್ತಮುತ್ತ ಇಲ್ಲೇ ಒಂದು 50 ಕಿಲೋಮೀಟ್ರ್ 60 ಕಿಲೋಮೀಟರ್ ಜೋಗ್ ಫಾಲ್ಸ್ ಹೋಗ್ಬೋದು, ಗೋಕರ್ಣ ಹೋಗ್ಬೋದು. ಆಮೇಲೆ ಇನ್ನೂ ಸಹಸ್ರಲಿಂಗ ಅಂತ ಐತಿ, ವಿಭೂತಿ ಫಾಲ್ಸ್ ಅಂತ ಐತಿ. ಹೀಗೆ ಇಲ್ಲಿ ಬಂದ ತಕ್ಷಣ ನಾವು ಎಲ್ಲ ರೀತಿಯಾದಂತಹ ಪ್ರವಾಸವನ್ನು ಕೈಗೊಳ್ಬೋದು. ಯಾಣ ಕೂಡ ಇದು ಸುಂದರವಾದಂಥ ಪ್ಲೇಸ್. ಈಗ ಯಾಣವನ್ನು ಮುಗಿಸ್ಕೊಂಡು ನಾವು ಮುಂದೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ವಿಭೂತಿ ಫಾಲ್ಸಿಗೆ ಹೋಗ್ತೀವಿ. ಅದಾದ ನಂತರ ಸಹಸ್ರಲಿಂಗ ಐತಿ, ಅಲ್ಲಿ ಕೂಡ ಹೋಗ್ತೀವಿ. ಅಲ್ಲಿದು ಕೂಡ ನಾನು ವಿಡಿಯೋವನ್ನು ಮಾಡ್ತೀನಿ, ತಪ್ಪದೆ ಆ ವಿಡಿಯೋವನ್ನು ಕೂಡ ನೋಡಿರಿ. ಈ ವಿಡಿಯೋದಲ್ಲಿರುವಂಥ ಸ್ಥಳ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.